ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2025ರ ಏಪ್ರಿಲ್ ತಿಂಗಳಿನ ಪ್ರಾರಂಭದಲ್ಲಿಯೇ ಉಂಟಾಗಲಿರುವ ಮಂಗಳ ಮತ್ತು ಶನಿ ಗ್ರಹಗಳ ಎದುರಾಬದರು ಗೋಚರದ ಪ್ರಭಾವಗಳನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಈ ಎರಡೂ ಪ್ರಬಲ ಗ್ರಹಗಳ ಈ ವಿಶೇಷ ಪ್ರಕ್ರಿಯೆಗಳ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಶನಿದೇವನು ಮೀನ ರಾಶಿಯಲ್ಲಿ ವಿರಾಜಮಾನನಾಗಿದ್ದರೆ ಇಲ್ಲಿ ಮಂಗಳದೇವನು ಮಿಥುನ ರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ. ವಿಶೇಷವೆಂದರೆ, ಮಂಗಳದೇವನು ಏಪ್ರಿಲ್ ತಿಂಗಳಿನ 3ನೇ ತಾರೀಕಿನ ದಿನದಂದೇ ಮಿಥುನ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕರ್ಕ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ. ಇಲ್ಲಿ ಮಂಗಳದೇವನು ಏಪ್ರಿಲ್ ತಿಂಗಳಿನ 5ನೇ ತಾರೀಕಿನ ದಿನದಂದು ಬೆಳಗ್ಗೆ ಶನಿ ಮತ್ತು ಮಂಗಳ ಗ್ರಹಗಳೆರಡೂ ನೇರ ರೇಖೆಯಲ್ಲಿ ಯುತಿಯನ್ನು ಹೊಂದಲಿದ್ದು, ಈ ಎರಡು ಗ್ರಹಗಳು ಪರಸ್ಪರ 120 ಡಿಗ್ರಿಗಳಲ್ಲಿ ನೆಲೆಗೊಂಡಿರುತ್ತವೆ. ಈ ಎರಡು ಗ್ರಹಗಳ ಉಪಸ್ಥಿತಿಯನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ವಿಶೇಷವೆಂದರೆ, ಇಲ್ಲಿ ಮಂಗಳ ಮತ್ತು ಶನಿದೇವರಿರುವರ ಈ ವಿಶೇಷ ಸಂಯೋಜನೆಯಿಂದಾಗಿ ಇಲ್ಲಿ ಲಭಯೋಗವೆಂಬ ಶುಭ ಯೋಗವೊಂದು ಕೂಡ ರೂಪುಗೊಳ್ಳಲಿದೆ. ಈ ಯೋಗದ ಪ್ರಭಾವಕ್ಕೆ ಒಳಗಾಗುವ ಬಹುತೇಕರು ಈ ಸಂದರ್ಭದಲ್ಲಿ ಅತ್ಯುನ್ನತ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆಂದು ಸಹ ಉಲ್ಲೇಖಿಸಲಾಗಿದೆ. ಕಾರಣ, ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವನ್ನು ಕ್ರೂರ ಮತ್ತು ಶಕ್ತಿ ತುಂಬುವ ಗ್ರಹವೆಂದು ಸಹ ಹೇಳಲಾಗಿದೆ. ವಿಶೇಷವಾಗಿ ವ್ಯಕ್ತಿಯ ಇಚ್ಛಾಶಕ್ತಿ ಮತ್ತು ಬುದ್ಧಿಯನ್ನು ತೇಜಗೊಳಿಸುವ ಕ್ಷಮತೆಯನ್ನು ಸಹ ಮಂಗಳ ಗ್ರಹ ಪ್ರದಾನ ಮಾಡುತ್ತದೆ. ಇತ್ತ ಕರ್ಮ ಫಲದಾತನೆಂದು ಕರೆಸಿಕೊಳ್ಳುವ ಶನಿದೇವನು ಸಾಮಾನ್ಯವಾಗಿ ವ್ಯಕ್ತಿಗೆ ಆತನ ಕರ್ಮಗಳ ಆಧಾರದ ಮೇಲೆಯೇ ಫಲಗಳನ್ನು ಪ್ರದಾನ ಮಾಡುವ ಗ್ರಹನಾಗಿದ್ದಾನೆ. ಹೀಗಾಗಿ ಇಲ್ಲಿ ಎರಡೂ ಗ್ರಹಗಳ ವಿಶೇಷ ಸಂಯೋಗ ಹೆಚ್ಚು ಪ್ರಖರವಾಗಿ ಕಂಡುಬರಲಿದೆ. ಹಾಗಾದರೆ ಬನ್ನಿ, ಇಲ್ಲಿ ಮಂಗಳ ಮತ್ತು ಶನಿದೇವರಿರುವರ ಎದುರಾಬದಿರು ಗೋಚರದ ಈ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ಶನಿದೇವನು ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿ ಗೋಚರಿಸುತ್ತಲಿದ್ದರೆ, ಮಂಗಳದೇವನು ಏಪ್ರಿಲ್ ತಿಂಗಳಿನ 5ನೇ ತಾರೀಕಿನ ದಿನದಂದು ಕರ್ಕರಾಶಿಯ ಮೂಲಕ ಪಂಚಮ ಭಾವದಲ್ಲಿ ಗೋಚರಿಸಲಿದ್ದಾನೆ. ಇದೇ ವೇಳೆ ಇಲ್ಲಿ ಮಂಗಳ ಮತ್ತು ಶನಿದೇವರಿರುವರು ವಿಶೇಷ ಸಂಯೋಜನೆ ಹೊಂದಲಿರುವರು. ಇದರಿಂದಾಗಿ ಇಲ್ಲಿ ಪ್ರತ್ಯೇಕ ಮೀನ ರಾಶಿಯ ಜಾತಕದವರು ಈ ಅವಧಿಯಲ್ಲಿ ವಿಶೇಷ ಪ್ರಯೋಜನಗಳನ್ನು ಹೊಂದಲು ಪ್ರಾರಂಭಿಸಲಿದ್ದಾರೆ. ವಿಶೇಷವಾಗಿ ಇಲ್ಲಿ ವ್ಯಾಪಾರಿ ಜಾತಕದವರು ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಸಂಪಾದಿಸಬಹುದಾಗಿದೆ. ಅಲ್ಲದೆ ಇಲ್ಲಿ ವ್ಯಾಪಾರದ ಒಳಹೊರ ಗುಟ್ಟುಗಳನ್ನು ಅರಿತುಕೊಂಡು ಮುನ್ನಡೆಯುವುದು ನಿಮಗೆ ಹೆಚ್ಚು ಲಾಭವನ್ನು ತಂದು ಕೊಡಲಿದೆ. ಇಲ್ಲಿ ವ್ಯಾಪಾರದಲ್ಲಿ ವಿಸ್ತಾರ, ಹೂಡಿಕೆಗೂ ಸಮಯ ವಿಶೇಷ ಸಹಕಾರಿಯಾಗಿ ಸಾಬೀತಾಗಲಿದೆ. ಜೊತೆಗೆ ಇಲ್ಲಿ ಲಾಭಕಾರಿಯಾಗಿರುವ ಅನೇಕ ಅವಕಾಶಗಳು ನಿಮಗೆ ಲಭಿಸಲಿವೆ. ಈ ಅವಕಾಶಗಳನ್ನು ನೀವು ಹೇಗೆ ಬಳಸಿಕೊಳ್ಳಲಿದ್ದೀರಿ ಅನ್ನೋದರ ಮೇಲೆ ನಿಮ್ಮ ಪ್ರಗತಿ ನಿರ್ಭರವಾಗಿರಲಿದೆ. ಹೀಗಾಗಿ ಇಲ್ಲಿ ಸಿಕ್ಕ ಅವಕಾಶಗಳು ಕೈಜಾರಿ ಹೋಗಲು ಬಿಡಬಾರದು. ಇನ್ನು ನೌಕರಸ್ಥ ಜಾತಕದವರಿಗೂ ಈ ಸಮಯ ವಿಶೇಷವಾಗಿರಲಿದೆ. ಇಲ್ಲಿ ಕಾರ್ಯಸ್ಥಳದಲ್ಲಿ ನಿಮ್ಮ ವರ್ಚಸ್ಸು ವೃದ್ಧಿಸಲಿದೆ. ಕೆಲಸ ಕಾರ್ಯನಿರ್ವಹಿಸುವ ನಿಮ್ಮ ಕೌಶಲ್ಯ ಎಲ್ಲರ ಗಮನ ಸೆಳೆಯಲಿದೆ. ಈ ಅವಧಿಯಲ್ಲಿ ನೌಕರಿ ಮಾಡುವ ಜಾತಕದವರು ಪ್ರಮೋಷನ್, ಇನ್ಕ್ರಿಮೆಂಟ್ ಯೋಗವನ್ನು ಸಹ ಹೊಂದಬಹುದಾಗಿದೆ. ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಹಾಗೆ ಸಹಕರ್ಮಿಗಳೊಂದಿಗೆ ನಿಮ್ಮ ಬಾಂಧವ್ಯವೂ ಕೂಡ ಉತ್ತಮವಾಗಿ ರೂಪುಗೊಳ್ಳಲಿದೆ. ಇನ್ನು ಆರ್ಥಿಕ ರೂಪದಲ್ಲಿಯೂ ಈ ಸಮಯ ಹೆಚ್ಚು ಫಲಪ್ರದವಾಗಿ ಕಂಡುಬರಲಿದೆ. ಇಲ್ಲಿ ನಿಮ್ಮ ಖರ್ಚುಗಳಿಗೆ ಕಡಿವಾಣ ಬೀಳುವುದರೊಂದಿಗೆ ಹಣದ ಉಳಿತಾಯ ಮಾಡಲು ನಿಮಗೆ ಸಾಧ್ಯವಾಗಲಿದೆ. ಇಲ್ಲಿ ಸಿಕ್ಕಿಬಿದ್ದ ಹಣ ಮರಳಿ ನಿಮಗೆ ಲಭಿಸಬಹುದಾಗಿದೆ. ಅಲ್ಲದೆ ಇಲ್ಲಿ ನಿಮಗೆ ಗುಪ್ತಧನ ಪ್ರಾಪ್ತಿಯ ಜೊತೆಗೆ ಆದಾಯದ ಮೂಲಗಳಲ್ಲಿಯೂ ವೃದ್ಧಿ ಕಂಡುಬರಲಿದೆ. ಈ ಅವಧಿಯಲ್ಲಿ ನಿಮ್ಮ ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಸುಂದರವಾಗಿರಲಿದೆ. ಇಲ್ಲಿ ಸಂಬಂಧದಲ್ಲಿ ಹೆಚ್ಚು ಮಾಧುರ್ಯತೆ ಕಂಡುಬರಲಿದೆ. ಇದರ ಜೊತೆಗೆ ಇಲ್ಲಿ ಯಾತ್ರೆಗಳ ಯೋಗಗಳು ಸಹ ರೂಪುಗೊಳ್ಳಬಹುದಾಗಿವೆ. ಈ ಅವಧಿಯಲ್ಲಿ ನೀವು ಯಾತ್ರೆಗಳ ಮೂಲಕವೂ ಧನ ಸಂಪಾದಿಸಬಹುದಾಗಿದೆ. ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಹೊಳಪು ಕಂಡುಬರಲಿದೆ. ಈ ವಿಶೇಷ ಸಮಯದಲ್ಲಿ ನಿಮ್ಮಲ್ಲೊಂದು ಪ್ರಬಲತೆ ಇರಲಿದೆ. ಮನಸ್ಸು ಹೆಚ್ಚು ಆತ್ಮವಿಶ್ವಾಸದಿಂದ ಕೂಡಿರಲಿದ್ದು, ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ವೇಗದ ಗತಿ ಕಂಡುಬರಲಿದೆ. ಈ ಎಲ್ಲ ಕಾರಣಗಳಿಂದಾಗಿ ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳು ಹೆಚ್ಚು ಪ್ರಗತಿಯನ್ನು ಹೊಂದಬಹುದಾಗಿದೆ. ಇಲ್ಲಿ ಶನಿ ಮತ್ತು ಮಂಗಳನ ವಿಶೇಷ ಅನುಗ್ರಹ ನಿಮ್ಮ ಮೇಲಿರಲಿದ್ದು, ಹೀಗಾಗಿ ಇಲ್ಲಿ ನೀವು ಕೈ ಇಟ್ಟ ಕಡೆಗಳಲ್ಲಿ ಸಫಲತೆ ಹೊಂದಬಹುದಾಗಿದೆ. ಇಲ್ಲಿ ಸಮಾಜದ ಮುಖ್ಯ ವಾಹಿನಿಯನ್ನ ಕಾಣಿಸಿಕೊಳ್ಳುವ ನೀವು ಎಲ್ಲರ ಗಮನ ಸೆಳೆಯಬಹುದಾಗಿದೆ. ವಿಶೇಷವಾಗಿ ಇಲ್ಲಿ ನಿಮ್ಮಲ್ಲಿ ಪ್ರಬಲ ಇಚ್ಛಾಶಕ್ತಿಯೂ ಇರಲಿದ್ದು, ಹೀಗಾಗಿ ಇಲ್ಲಿ ನೀವು ಇಚ್ಛಿತ ಫಲಿತಾಂಶವನ್ನು ಸಹ ಹೊಂದಲಿದ್ದೀರಿ. ಇಲ್ಲಿ ನೀವು ಕಠಿಣ ಪರಿಶ್ರಮಿಗಳಾಗಿಯೂ ಕಂಡುಬರಲಿದ್ದೀರಿ. ನಿಮ್ಮ ಪರಿಶ್ರಮಕ್ಕೆ ಶನಿ ಮತ್ತು ಮಂಗಳದೇವರಿರುವರು ಉತ್ತಮ ಫಲಿತಾಂಶವನ್ನ ಪ್ರದಾನ ಮಾಡಲಿದ್ದಾರೆ. ಇಲ್ಲಿ ನೀವು ನಿಮ್ಮೆಲ್ಲ ಯೋಜನೆಗಳಲ್ಲಿಯೂ ಭಯಮುಕ್ತರಾಗಿ ಕಾಣಿಸಿಕೊಳ್ಳಲಿದ್ದೀರಿ. ಗೆಲ್ಲುವ ವಿಶ್ವಾಸ ಖಂಡಿತ ನಿಮ್ಮದಾಗಿರಲಿದೆ. ನಿಮ್ಮಲ್ಲಿ ತೇಜ ಬುದ್ಧಿಯ ಜೊತೆಗೆ ಸಾಹಸ ಪ್ರವೃತ್ತಿಯೂ ಮನೆ ಮಾಡಿರಲಿದೆ.
ಹೀಗಾಗಿ ಇಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದು ನಿಮಗೆ ಸರಳವಾಗಲಿದೆ. ಯಾವುದೇ ಹಿಂಜರಿಕೆ ಇಲ್ಲದೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಸರಳವಾಗಿ ಪೂರೈಸುವ ಎದೆಗಾರಿಗೆ ಇಲ್ಲಿ ನಿಮ್ಮದಾಗಿರಲಿದೆ. ಇದರ ನೇರ ಪರಿಣಾಮವು ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದ ಮೇಲೆ ಕಂಡುಬರಲಿದೆ. ನಿಮ್ಮ ವೇಗದ ಗತಿ, ತೇಜ ಬುದ್ಧಿಯಿಂದಾಗಿ ನೀವು ವಿಶೇಷ ಲಾಭದ ಯೋಗವನ್ನು ಹೊಂದಿರಲಿದ್ದೀರಿ. ಒಟ್ಟಾರೆಯಾಗಿ ಇಲ್ಲಿ ಶನಿ ಮತ್ತು ಮಂಗಳ ದೇವರಿರುವರ ವಿಶೇಷ ಸಂಯೋಜನೆಯು ನಿಮ್ಮ ಪಾಲಿಗೆ ವಿಶೇಷ ಶುಭ ಫಲಗಳಿಂದ ಕೂಡಿರಲಿದ್ದು, ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ವೀಕ್ಷಕರೇ, ಮಂಗಳ ಮತ್ತು ಶನಿದೇವರಿರುವರು ನೇರ ದೃಷ್ಟಿ ಸಂಯೋಜನೆ ಮತ್ತು ಈ ಸಂಯೋಜನೆಯಿಂದ ರೂಪುಗೊಳ್ಳುವ ವಿಶೇಷ ಯೋಗದ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.